ವೆಲ್ಕಮ್ ಟು ಉಡಾನ್ ಫೆಸ್ಟ್. ಸೊ ನಮ್ಮ ಜೊತೆಗೆ ಸ್ನೇಹ ಅವರಿದ್ದಾರೆ. ಯಾವ ಊರಿಂದ ಬಂದಿದ್ದಾರೆ ಆ್ಯಂಡ್ ಯಾವ ಕಾಲೇಜಸ್ಸಿಗೆ ಹೋಗ್ತಾ ಇದ್ದಾರೆ, ಡಾಕ್ಟರ್ ಬರ್ತ್ ಬಗ್ಗೆ ಅಭಿಪ್ರಾಯ ಏನಿದೆ ಅಂತ ಸ್ನೇಹನೇ ಕೇಳೋಣ. ಹೇಳಿ ಸ್ನೇಹ. ನಾನು ಬಂದಿರೋದು ಗುಲ್ಬರ್ಗಾಯಿಂದ. ನಾನು ನವಗೌಡ ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಇಂಡಿಯಾದಲ್ಲಿ ಆ್ಯಕ್ಚುಲಿ ಎಲ್ಲರಿಗೂ ಸೀಟ್ ಸಿಗಲ್ಲ, ಸೊ ದಟ್ ನಾನು ಅಬ್ರಾಡಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದೆ. ಆಮೇಲೆ ನವ್ಯ ಮ್ಯಾಮು, ಪೂಜಾ ಮ್ಯಾಮು, ಆಮೇಲೆ ಸುಬ್ರಹ್ಮಣ್ಯ ಸರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಸಪೋರ್ಟಿವ್ ಆಗಿದ್ರು ಎಲ್ಲರೂ. ಆಮೇಲೆ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಸೊ ಅದಕ್ಕೆ ಚೂಸ್ ಮಾಡ್ತಾರೆ. ಫೈನ್ ಸ್ನೇಹ. ಆ್ಯಂಡ್ ಅಪ್ಕಮಿಂಗ್ ಸ್ಟೂಡೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀಯಾ? ಬರಬೇಕು ಅಂದರೆ ಎಲ್ಲರೂ ಇಷ್ಟು ಸಪೋರ್ಟ್ ಸಿಗ್ತಾ ಇದೆ ಅಂದಮೇಲೆ ಅವ್ರು ಆಬ್ವಿಯಸ್ಲಿ ಬರಬೇಕು, ಮತ್ತು ಅದೇನಿಲ್ಲ. ಓಕೆ ಓಕೆ ಫೈನ್ ಸ್ನೇಹ, ಥ್ಯಾಂಕ್ ಯು. A very good morning to everyone. This is Syed Faisal from Dr. Birth. As you can see, we have reached Novograd. We have just standing in front of the university, and these are the students who accompanied with me from India, and they've reached the university. They've almost completed the post documentation as well. I would just ask the students to share their journey and give a small feedback about the services what they've had, and how does it feel like after reaching the university. ನನ್ನ ಹೆಸರು ಸ್ನೇಹ. ಎಲ್ಲಿಂದ ನೀವು? ನಾವು ಗುಲ್ಬರ್ಗ. ಓಕೆ, ಹೇಗನ್ನಿಸ್ತು ಕಾಲೇಜು? ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ ಸರ್. ಓಕೆ, ಎಷ್ಟು ದಿವಸ ಆಯಿತು ನೀವು ಇಲ್ಲಿ ಬಂದು ರಷ್ಯಾಗೆ? ನಾವು ಬಂದು 1 ವೀಕ್. ಓಕೆ, ಡಾಕ್ಟರ್ ವರ್ತ್ ಕನ್ಸಲ್ಟೆನ್ಸಿ ಕಡೆಯಿಂದ ಸರ್ವಿಸ್ ಹೇಗೆ ಸಿಕ್ತು ನಿಮಗೆ? ಚೆನ್ನಾಗಿ ಸಿಕ್ತು ಸರ್, ಖುಷಿ ಆಯಿತು. ಕಂಫರ್ಟಬಲ್ ಇದ್ದೀರಾ?